ತಂದೆ 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 ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ವೆರಿ ಮಚ್. ಏನಪ್ಪಲ್ಲಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಲೇಸ್ ಇಲ್ಲಿ ಇವತ್ತು ನಾನು ಸೂಜಿ ಜೊತೆ ಎಲ್ಲೆಲ್ಲಿ ಹೋಗಿದ್ದೆ ಗೊತ್ತೇನೆ? ಕಬ್ಬನ್ ಪಾರ್ಕು, ಲಾಲ್ ಬಾಗು, ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕು, ಹೋಟೆಲ್, ಸಿನಿಮಾ. ಲೇಸ್ ಇಲ್ಲಿ ನಾನು ಸೂಜಿನ ಪ್ರೀತಿಸಕ್ಕೆ ಶುರು ಮಾಡಿದಾಗಿಂದ ಇಷ್ಟೊಂದು ಜಾಗಕ್ಕೆ ಇವತ್ತೇ ಮೊದಲನೇ ಸತಿ ಕಣೆ ಹೋಗಿರೋದು. ಏನಪ್ಪ ಇವತ್ತು ಅಂತ ವಿಶೇಷ? ಗಾಂಧಿ ಜಯಂತಿನ? ಇಲ್ಲ ಕಣೆ, ಅವಳ ಜಯಂತಿ. ಹೌದೇನೋ? ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಾನ್ಸೆನ್ಸ್, ಇದು ನಾ ಅವಳಿಗೆ ಹೇಳು. ನೀನೇ ಹೇಳಿದೀನಲ್ವಾ, ನೀನೇ ಹೋಗ ಅವಳಿಗೆ ಹೇಳು. ನೋ ನರಿ, ಬಿಟ್ಟಿ ಪ್ರೀತಿಗೆ ಏನು ಕಡಿಮೆ ಇಲ್ಲ. ನಿಮ್ಗೆ ಅದು ಸಿಕ್ಕಿಲ್ವಲ್ಲ ಸರ್? ಈ ಹುಡುಗನಿಗೆ ಸೂಜಿಯಿಂದ ಸುತ್ತದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅದು ಪ್ರೀತಿ ನಿಮ್ಗೆ ಗೊತ್ತಾಗಲ್ಲ ಬಿಡಿ. ನನಗೆ ಯಾಕೆ ಗೊತ್ತಾಗಲ್ಲ? ಮದುವೆಗೆ ಮುಂಚೆ ಡೀಸೆಂಟ್ ಆಗಿ ಇರ್ಬೇಕು. ತುಂಬಾ ಡೀಸೆಂಟ್ ಆಗಿದ್ರೆ ಅದೃಷ್ಟದ ಸೆಂಟೆ ಹಾರು ಹೋಗುತ್ತೆ. ಏನು ಹಾಗಂತೀಯ? ಬೀದಿ ಬೀದಿ ಸುತ್ತದ ಪ್ರೀತಿನ? ಸಿಲ್ಲಿ ಯಾಕಂತೆ ಹೊಟ್ಟೆ ಅವ್ರಿ? ಯಾರಾದ್ರೂ ಲವ್ ಮಾಡೋರ್ನ ನೋಡಿದ್ರೆ ಸಾಕು, ತಡ್ಕೊಳಕ್ ಆಗಲ್ಲ. ಪಾಪ ಅವ್ರನ್ನ ಯಾರು ಲವ್ ಮಾಡ್ತಿಲ್ವಲ್ಲೇ, ಅದಕ್ಕೆ. ನೀನು ಸರಿಯಾಗಿ ಹೇಳ್ದೆ. ಹೋಗಿ ಹೋಗಿ ಇವ್ರನ್ನ ಯಾರೇ ಲವ್ ಮಾಡ್ತಾರೆ? ಏಜ್ ಬಾರ್ ಆಗಿರೋರ್ಗೆ ಸರ್ಕಾರಿ ಕೆಲ್ಸಾನು ಸಿಗಲ್ಲ, ಹುಡುಗಿನೂ ಸಿಗಲ್ಲ. ನನಗೆ ಯಾವ ಹುಡುಗಿನೂ ಸಿಗಲ್ವಾ? ಮತ್ತಿನ್ನೇನ್ರಿ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಮ್ಮ ಅತ್ತಿಗೆನ ಪ್ರೀತಿಸೋದ್ ಬಿಟ್ಟು ಬೇರೆ ಯಾರಾದ್ರೂ ಹುಡುಗಿ ಸಿಕ್ಕಿದ್ರೆ ಬೇಗ ಮದ್ವೆ ಮಾಡ್ತಾರೆ. ಅಂತ ಬುದ್ಧಿ ಇವ್ರಿಗೆಲ್ಲಿದ್ಯೆ? ಮತ್ತೆ ಪ್ರೀತಿಸೋ ಹೃದಯನ ನೋಡಿ ಇವ್ರ ಹೊಟ್ಟೆ ಮಾತ್ರ ಉರಿಯುತ್ತೆ. ಇನ್ಮೇಲೆ ಇವ್ರು ಕೊಡೋ ಊಟ ತಿಂಡಿಲಿ ಖಾರ ಕಮ್ಮಿ ಹಾಕ್ತೀನಿ. ಯಾಕೆ? ಪಾಪ ಮೊದ್ಲೇ ಇವ್ರಿಗೆ ಹೊಟ್ಟೆ ಉರಿ, ಇನ್ ಇವ್ರ ಖಾರ ಜಾಸ್ತಿ ತಿಂದು ಅದ್ ಅಲ್ಸರ್ ಆಗಿ ಕ್ಯಾನ್ಸರ್ ಆಗಿ ಇವ್ರು ಸತ್ತೋಗ್ಬಿಟ್ರೆ? ಏನ್ ಮುರಾರಿ, ಮೊದ್ಲೇ ನಿಮ್ದು ಅರಳೆಣ್ಣೆ ಮುಖ, ಅದ್ರ ಜೊತೆ ಟೆನ್ಷನ್ ಬೇರೆ ಮಾಡ್ಕೊಂಡು ನಿಂತಿದ್ಯಾ? ರಂಗನಾಥ್ ಅವ್ರೆ, ಎಲ್ರ ಸಮಸ್ಯೆಗೆ ಫಾರ್ಮುಲಾ ಹಾಕೋ ನನಗೆ ನನ್ನ ಸಮಸ್ಯೆಗೆ ಫಾರ್ಮುಲಾ ಹಾಕಕ್ ಆಗ್ತಾ ಇಲ್ವಲ್ಲ? ಅದ್ ಹಾಗೆ ಸರ್, ನೆಶೆ ಎಲ್ರಿಗೂ ಸೀನ್ ಬರ್ಸುತ್ತೆ, ಆದ್ರೆ ಯಾವಾಗ್ಲೂ ಜೊತೆಗಿರೋ ಡಬ್ಬಿಗೆ ಸೀನ್ ಬರ್ಸಲ್ಲ. ಮುರಾರಿ, ನಿನ್ನ ಸಮಸ್ಯೆ ಏನು ಅಂತ ಎಲ್ರಿಗೂ ಗೊತ್ತು. ಬಿಂಕ ಬಿಗ್ಮಾನ ಬಿಟ್ಟು ನನ್ನ ಹತ್ರ ಹೇಳು. ರಂಗನಾಥ್ ಅವ್ರೆ, ಇದುವರೆಗೂ ನಿಮ್ಮ ಹತ್ರ ಸೂಪರ್ ಸುಪ್ರೀಂ ಐಡಿನೇ ಕೇಳಿದ್ದಿಲ್ಲ. ನೀನ್ ಕೇಳಿದ್ರು ನಾನು ಕೊಡ್ತಿರ್ಲಿಲ್ಲ. ರಂಗನಾಥ್ ಅವ್ರೆ, ಬೇಜಾರ್ ಮಾಡ್ಕೋಬೇಡಿ, ಇವತ್ ಕೇಳ್ತಾ ಇದ್ದೀನಿ. ನನ್ ಯಾಕೆ ಯಾರು ಪ್ರೀತಿ ಮಾಡ್ತಾ ಇಲ್ವಲ್ಲ? ನಿಮ್ ಮುಖ ನೋಡಿದ್ರೆ ಯಾರಿಗೂ ಮನ್ಸು ಬರಲ್ಲ ಸರ್. ಮುರಾರಿ, ನಿನಗೆ ಉತ್ಸಾಹ ಜಾಸ್ತಿ, ಅನುಭವ ಕಮ್ಮಿ. ನಾನ್ ಹೇಳ್ತೀನಿ ಕೇಳು. ಪ್ರೀತಿ ಅನ್ನೋದು ಮುಖಕ್ಕೆ ಸಂಬಂಧಪಟ್ಟಿದ್ದಲ್ಲ, ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಕೋತಿಗಳಂತ ಕೋತಿಗಳೇ ಲವ್ ಮಾಡುತ್ತೆ. ಹೌದಾ ರಂಗನಾಥ್ ಅವ್ರೆ? ಹೌದು. ಮಾವಿನ ಮರದಲ್ಲಿರೋ ಗಂಡು ಕೋತಿ ಸಂಪಿಗೆ ಮರದಲ್ಲಿರೋ ಹೆಣ್ಣು ಕೋತಿಗೆ ಮಾವಿನಕಾಯಿ ಕೊಡ್ತೀನಿ ಲವ್ ಮಾಡ್ತೀಯಾ, ಮಾವಿನಕಾಯಿ ಕೊಡ್ತೀನಿ ಲವ್ ಮಾಡ್ತೀಯಾ ಅಂತ ಕೇಳುತ್ತೆ. ಕೊಟ್ಟೆ ಲವ್ ಮಾಡದೇ ಇರ್ತೀನ, ಕೊಟ್ಟೆ ಲವ್ ಮಾಡದೇ ಇರ್ತೀನ ಅಂತ ಹೆಣ್ಣು ಕೋತಿ ಹೇಳುತ್ತೆ. ಆಗ ಅವೆಲ್ಲರ ಮಧ್ಯೆ ಲವ್ ಶುರುವಾಗುತ್ತೆ. ಆ ಕೋತಿಗಿರೋ ಯೋಗನೂ ನಮ್ ಸರಿಗಿಲ್ವಲ್ಲ. ಸಾರಿ ರಂಗನಾಥ್ ಅವ್ರೆ, ಆ ಸಿಲ್ಲಿ NML ನನ್ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ಅದ್ ಎಷ್ಟು ಅವಮಾನ ಮಾಡಿದ್ರು ಅಂತ ಬಿಡಿಸಿ ಹೇಳಿದ್ರೆ ತಾನೇ ಗೊತ್ತಾಗೋದು. ಅಯ್ಯೋ ಮುರಾರಿ, ನಿನ್ಗೆ ಇಷ್ಟ ಅವಮಾನ ಆಗ್ಬಾರ್ದಾಗಿತ್ತು. ನೀನೇನು ಯೋಚನೆ ಮಾಡ್ಬೇಡ. ನೀನು ಸುಂದರವಾದ ಹುಡುಗಿಗೆ ಡೌ ಹೊಡ್ಬೇಕು, ಅವಳು ಮುರಾರಿ ಮುರಾರಿ ಅಂತ ನೀನ್ ಹಿಂದೆ ಬಿದ್ದು ಸಾಯ್ಬೇಕು. ಆ ತರ ಸೂಪರ್ ಸುಪ್ರೀಂ ಐಡಿಯಾ ಕೊಡ್ತೀನಿ. ಕೊಡಿ. 2,500 ಕೊಡಿ. ರಂಗನಾಥ್ ಏನ್ ತಮಾಷೆ ಮಾಡ್ತಾ ಇದ್ರಾ? ಕೂಡನ್ ಹತ್ರನೇ ಕಣ್ ಕೇಳ್ತಾ ಇದ್ರಲ್ಲ. ತಗೊಳ್ಳಿ, ಐಡಿಯಾ ಕೊಡಿ. ನಾಳೆ ಎಲ್ಲ ಯೋಚನೆ ಮಾಡ್ತೀನಿ, ನಾಳಿದ್ದು ಐಡಿಯಾ ಕೊಡ್ತೀನಿ. ವಿಶಾಲು, ವಿಶಾಲು, ಏನೇ ಇವತ್ತು ವಿಶೇಷವಾಗಿ ಕಾಣಿಸ್ತಾ ಇದ್ಯಾ? ಓ, ನಿನ್ನ ಸೌಂದರ್ಯ ನೋಡ್ತಾ ಇದ್ರೆ ಪಾರ್ವಾಳ ರೆಕ್ಕೆ ಬಿಡ್ಕೊಂಡಾಗೆ ನನ್ನ ಮನಸ್ಸು ಪಟ 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 ಅಂತ ಬಿಡ್ಕೊಳ್ತಾ ಇದೆ. ವಿಶಾಲು, ಒಂದ್ ನಿಮಿಷ ಅಂತಿರ್ಗೋ. ಓ, ಈ ನಿನ್ನ ಕಣ್ಣುಗಳು, ಈ ನಿನ್ನ ನೇತ್ರಗಳು, ಈ ನಿನ್ನ ನಯನಗಳು, ಈ ನಿನ್ನ ಅಕ್ಷಿಗಳು ಯಾಕೆ ಒಂಟಿ ಸಿನ್ಸಿನ್ಬಿಟ್ಟೆ? ನೀವೇನ್ರಿ ನೀವು ಬರೀ ನನ್ ಕಣ್ಣನ್ ಮಾತ್ರ ಹೊಗಳ್ತಾ ಇದ್ದೀರಾ? ವಿಶಾಲು, ನೀನು ಎಂತ ಘಟನೆ. ನಿನ್ನ ಈ ಮಹಾಕಾಯ ನೋಡ್ತಾ ಇದ್ರೆ ಜಮ್ನಿ ಸರ್ಕಸ್ ಅಲ್ಲಿ ಗುಜ್ಜಾನೆ ಮರಿ ನೋಡ್ದಾಗಿದೆ. ನಾನು ಗುಜ್ಜಾನೆ ಮರಿನಾ? ಅದು ಸ್ವಲ್ಪ ತಮಾಷೆಗಾಗಂದ ಕಡೆ. ವಿಶಾಲು, ಈಗ ನಾನು ನಿನ್ನ ಹೊಗಡ್ನಲ್ಲ, ನಿನಗೆ ಏನನ್ನ? ನೀವ್ ನನ್ ಕಣ್ಣನ್ ಹೊಗಳಿದ್ದು ನಂಗೆ ತುಂಬಾ ಇಷ್ಟ ಆಯ್ತು, ಆದ್ರೆ ನನ್ನ ಗುಜ್ಜಾನೆ ಮರಿ ಅಂದ್ರಲ್ಲ, ಅದ್ ನಂಗೆ ಇಷ್ಟನೇ ಆಗ್ಲಿಲ್ಲ. ಅಂದ್ರೆ ಹುಡುಗಿರ ಮನಸ್ಸನ್ನ ಮೆಚ್ಚಿಸ್ಬೇಕಾದ್ರೆ ಅವ್ರನ್ನ ಹೊಗಳಬೇಕು ಅನ್ನೋ ಪಾಠ ನಂಬರ್ 1 ಸಕ್ಸಸ್. ಯಾವ್ದ್ರಿ ಅದು ಪುಸ್ತಕ? ಅದು ವಿಶಾಲು, ಅವ್ನ್ ಯಾರೋ ಒಬ್ಬ ತಲೆಕೆಟ್ಟನು ಲವ್ ಮಾಡಿ ಫೇಲ್ಯೂರ್ ಆಗ್ಬಿಟ್ಟಿದ್ದಾನೆ. ಈ ಸಾರಿ ಅವ್ನ್ ಲವ್ ಸಕ್ಸಸ್ ಆಗ್ಬೇಕಂತೆ, ಅದಕ್ಕೆ ನನಗೆ ಗೈಡೆನ್ಸ್ ಬೇಕಂತೆ, ಅದಕ್ಕೆ ಸ್ಟಡಿ. ಅಯ್ಯೋ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಮೇಡಮ್ ಹತ್ರ ಮಾತಾಡೋದಿದೆ, ಮಾತಾಡ್ಕೊಂಡ್ ಬರ್ತೀನಿ. ಮನೇಲಿ ಮೇಡಮ್ ಎಲ್ಲೇ ಇದಾರೆ? ವಿಠಲನ್ ಜೊತೆ ಕಾನ್ಫರೆನ್ಸ್ ಹೋಗಿಲ್ವಾ? ಅಯ್ಯೋ ಹೌದಲ್ವಾ, ನಂಗ್ ಮರ್ತೇ ಹೋಗಿತ್ತು ರೀ. ಮನೇಲಿ ಒಂದ್ ಕಾಳು ಅಕ್ಕಿ ಕೂಡ ಇಲ್ಲ ರೀ. ಮೇಡಮ್ ಇಲ್ಲ ಅಂದ್ರೆ ಇವತ್ ನಮ್ಗೆ ಉಪವಾಸನೆ. ವಿಶಾಲು, ನಾನ್ ಇರ್ಬೇಕಾದ್ರೆ ಅಕ್ಕಿ ಬೆಳೆ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ, ನೀನ್ ನಡಿ. ಆಯ್ತು, ಬೇಗ ಬಂದ್ಬಿಡಿ. ಬರ್ತೀನಿ, ನಡಿಯೇ. ಸರ್, ನಿಮ್ಮ ಪಾಲಿನ ಬೀರ್ಬಲ್ ಬಂದ್ರು. ಬನ್ನಿ ಬನ್ನಿ ಬನ್ನಿ. ರಂಗನಾಥ್ ಅವ್ರೆ,
ಏನ್ ಐಡಿಯಾ ಮಾಡಿದ್ರಿ? ಮುರಾರಿ, ನೀನೇನು ಯೋಚನೆ ಮಾಡ್ಬೇಡ. ನಿನಗೋಸ್ಕರ ಆತಾಳ ವಿತಳ ಸುತಳ ಪಾತಾಳ ರಸಾತಾಳದಲ್ಲೆಲ್ಲ ಹುಡುಕಿ ಲವ್ ಪುಸ್ತಕ ತಂದಿದ್ದೀನಿ. ಇದನ್ನ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿದೀನಿ. ಬಹಳ ಅದ್ಭುತವಾದ ಪುಸ್ತಕ. ಇದನ್ನ ಓದು, ಮುಂದುವರಿ. ರಂಗನಾಥ್ ಅವ್ರೆ, ನಮ್ ಸರ್ ಬೇಕಾದ್ರೆ ಓದ್ತಾರೆ, ಆದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಮುರಾರಿ, ಮೊದಲನೇ ಪಾಠನ ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹೊಗಳದೆ ನಾರಿ ಮನಸ್ಸು ಕೊಡಳು ಅಂತ ನಮ್ಮ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಹೇಳಿದ್ದಾರೆ. ದೇವಾನು ದೇವತೆಗಳನ್ನ ಹೋಲಿಸ್ಕೊಳ್ಬೇಕಾದ್ರೂ ಹೊಗಳ್ಬೇಕು ಅಂತ. ಅದು ಹುಡುಗಿನ ಹೊಗಳ್ದೇ ಇದ್ರೆ ಆಗತ್ತಾ? ಅವಳು ಹೇಗೆ ಇರ್ಲಿ, ಎಷ್ಟೇ ಕುರುಪಿ ಆಗಿರ್ಲಿ, ಅವಳನ್ನ ಹೊಗಳು ಹೊಗಳು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರ್ಸು. ಆಹಾ, ರಂಗನಾಥ್ ಅವರೇ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಆದ್ರೆ ನೀವು ಹೇಳ್ತಾ ಇರೋದಕ್ಕೂ ನಿಮ್ಮ ವಯಸ್ಸಿಗೂ ಸಂಬಂಧ ಇಲ್ಲ ನೋಡಿ. ಮುರಾರಿ, ನಾನು ಪಾಠ ಮಾಡ್ತಾ ಇರೋದು ಮುರಾರಿಗೆ ಮಾತ್ರ. ನೀನ್ ಯಾಕೆ ಕೇಳಿಸ್ಕೊಳ್ತೀಯ? ರೈಟ್ ಹೇಳೋ, ರೈಟ್ ಹೇಳೋ. ನಾನು ಯಾಕೆ ಹೋಗ್ಬೇಕು? ನರಿ, ಅವ್ರ ಪಾಠ ಹೇಳ್ಕೊಡ್ತಾರೆ ನನ್ಗೆ. ನೀನ್ ಹೋಗಿ ಫಾರ್ಮುಲಾ ಬಯಲ್ ಮಾಡು. ರಂಗನಾಥ್ ಅವ್ರೆ, ನೀವ್ ಪಾಠ ಮುಂದುವರ್ಸಿ. ಮುರಾರಿ, ಹಕ್ಕಿ ಕಾಳು ಹಾಕಿದ್ರೆ ಕೈ ಸಿಗುತ್ತೆ, ಹುಡುಗಿ ಕಾಳು ಹಾಕಿದ್ರೆ ಒಲದ್ ಬರ್ತಾಳೆ. ಆದ್ರೆ ಒಂದು ವಿಚಾರ ಜ್ಞಾಪಕ ಇಟ್ಕೋ, ಎಲ್ಲಾ ಹುಡುಗಿರಿಗೂ ಒಂದೇ ಕಾಳು ಹಾಕ್ಬಾರ್ದು. ಹುಡುಗಿ ನೋಡಿ ಅವಳಿಗೆ ಯಾವ ಕಾಳು ಇಷ್ಟನೋ ಅದನ್ನ ತಿಳ್ಕೊಂಡು ಕಾಳು ಹಾಕ್ಬೇಕು. ರಂಗನಾಥ್ ಅವ್ರೆ, ಆದ್ರೆ ಹುಡುಗಿರು ಎಲ್ಲಿದ್ದಾರೆ? ಮುರಾರಿ, ಏನ್ ಹೀಗೆ ಹೇಳ್ತೀಯಾ? ಕೈಯಲ್ಲಿ ಬೆಣ್ಣೆ ಇಟ್ಬಿಟ್ಟು ತುಪ್ಪ ಕಲಿತೀಯಾ? ಎಣ್ಣೆ ಹುಡುಗಿ ಅಲ್ವಾ? ಸಿಲ್ಲಿ ಹುಡುಗಿ ಅಲ್ವಾ? SML ಹುಡುಗಿ ಅಲ್ವಾ? ಸೂಜಿ ಹುಡುಗಿ ಅಲ್ವಾ? ಮುರಾರಿ, ಯಾಕೋ ನಿಂದು ಜಾಸ್ತಿ ಆಯ್ತು. ನನ್ನ ಮಗಳನ್ನು ಬಿಟ್ಟು ಯಾವ ಹುಡುಗಿಗೆ ಬೇಕಾದ್ರೂ ನೀನ್ ಕಾಳು ಹಾಕೋ ಅಷ್ಟೇ. ಹುಡುಗಿ ಕಾಳು ಹಾಕಿದ್ರೆ ಒಲಿತಾಳ? ಕಾಳು ಹಾಕಿದ್ರೆ ಒಲಿತಾಳು ಇಲ್ವೋ ಅಂತ ಪಾಠ 2ರಲ್ಲಿ ಬರ್ದಿದೆ, ಓದ್ಕೋ. ನಿನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾಳೆ ಬಂದು ನಾನೇ ಪಾಠ ಮಾಡ್ತೀನಿ. ಏನು ಚೆಲುವಿಗೆ ಕೆಡ್ಡ? ಕಾಡ್ನಲ್ಲಿ ಕೆಡ್ಡ ತೋಡೋದು ಆನೆ ಬೀಳೋದಕ್ಕೆ, ನಾಡ್ನಲ್ಲಿ ಕೆಡ್ಡ ತೋಡೋದು ಚೆಂದುಳ್ಳಿ ಚೆಲುವೆ ಬೀಳೋದಕ್ಕೆ. ನಿನಗೆ ಈ ವಾಕ್ಯ ಅರ್ಥ ಆಗ್ಲಿಲ್ಲ ಅಂದ್ರೆ ನಾಳೆ ಬಂದು ದಿನ ಪಾಠ ಮಾಡ್ತೀನಿ. ದಿನಕ್ಕೆ 1,000 ರೂಪಾಯಿ ಕೊಡ್ಬಿಡು. ವಿದ್ಯಾರ್ಥಿ ಸಾಹೇಬ್ರೆ, ತಗೊಳ್ಳಿ. ಥ್ಯಾಂಕ್ ಯು. ಯಾಕೆ ಕಾಳುಗಳು? ನಾನೊಂದು ಕಾಳು ಫಾರ್ಮುಲಾ ಹಾಕ್ತಾ ಇದ್ದೀನಿ. ಕಾಲ್ ಫಾರ್ಮುಲಾನ ಯಾವ್ದಾದ್ರು ಪಕ್ಷಿಗಳನ್ನ ಸಾಕ್ತಾ ಇದ್ದೀರಾ? ಹಾಗೆ ಅನ್ಕೊಳ್ಳೋ. ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಝೂಗ್ ಹೋಗೋದೇ ಬೇಡ, ಮನೆಯಲ್ಲೇ ಕಾಗೆ ಗೂಬೆ ಬಂದು ಸೇರ್ಕೊಂಡಿದೆ ಅಂತ. ಗಣೇಶ, ಈ ಒಂದು ಟ್ರೈನ್ ಅಲ್ಲಿ 3 ಬಟ್ಲುಗಳಿವೆ. ಒಂದೊಂದು ಬಟ್ಲಲ್ಲಿ ಬೇರೆ ಬೇರೆ ಕಾಳುಗಳಿವೆ. ಒಂದೊಂದು ಬಟ್ಲಲ್ಲಿ ಎಷ್ಟು ಕಾಳುಗಳಿವೆ ಅಂತ ಏನ್ ಹೇಳ್ತೀಯಾ? ವಿಜ್ಞಾನಿ ಸಾಹೇಬ್ರೆ, ನಿಮ್ಗೆ ಗೊತ್ತೇ ಇದೆ ನಾನು ಲೆಕ್ಕದಲ್ಲಿ ಸ್ವಲ್ಪ ಇದ್ದೆ ಅಂತ. ನೀವು ಯಾಕೆ ಯಜಮಾನ್ರ ಹತ್ರ ಲೆಕ್ಕ ಕೇಳಿ ನನ್ ಜೀವ ತಿಂತಾ ಇದ್ದೀರಾ? ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ ಸಹವಾಸಕ್ಕೆ ಬರಲ್ಲ. ಕಾಳುಗಳನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಪ್ರೇಮ ಪಾಠ ಸರ್, ಬರೀ ಕಾಳು ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಹುರಿದ್ಬಿಡಿ. ಪ್ರೇಮ ಪಾಠ ಕಲಿತಾ ಇರೋದು ನಾನು. ದಯವಿಟ್ಟು ನೀನ್ ಇಲ್ಲಿಂದ ಹೋಗ್ತೀರಾ? ಸರ್ ಹೋಗ್ಲಿ, ಈ ಬೇರೆ ಬೇರೆ ಕಾಳುಗಳನ್ನ ಯಾಕೆ ಇಟ್ಕೊಂಡು ಕೂತಿದ್ದೀರಾ? ಇದು 18 ವರ್ಷದವ್ರಿಗೆ, ಇದು 20 ವರ್ಷದವ್ರಿಗೆ, ಇದು 22 ವರ್ಷದವ್ರಿಗೆ. ಸರ್, ಇಲ್ಲಿ ಯಾವ ಹುಡುಗಿ ಬರ್ತಾಳೆ ಅಂತ ಮನೇಲಿ ಇಟ್ಕೊಂಡು ಕೂತಿದ್ದೀರಾ? ಸಿಲ್ಲಿ, NML, SML. ಏನ್ ಸರ್ ಇದು? ಮನೇಲಿರೋ ಹುಡುಗರಿಗೆಲ್ಲ ಏನ್ ಹಿಡಿಯೋದ? ನೋ ನರಿ, ನನ್ನನ್ನು ಯಾರು ಪ್ರೀತಿಸ್ತಾರಂತ ಎಲ್ರು ಗೇಲಿ ಮಾಡಿದ್ರು ಕಣೋ. ಅದಕ್ಕೆ ಅವ್ರನ್ನೇ ಪ್ರೀತಿ ಮಾಡಿ ತೋರಿಸ್ತೀನಿ. ಸರ್, ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಮನೆ ಹೊರಗಡೆನೂ ಹುಡುಗಿರು ಸಿಗ್ತಾರೆ, ಹೋಗಿ ಗೇಟ್ ಹತ್ರ ನಿಂತ್ಕೊಳ್ಳಿ. ಹಾಗಾದ್ರೆ ನೀನ್ ಯಾಕಪ್ಪ SML ಇಂದ ಬಿದ್ದಿದ್ಯಾ? ನನ್ ಜೊತೆನೆ ಕಾಂಪಿಟೇಷನ್? ಕಾಂಪಿಟೇಷನ್ ಅಲ್ವೋ, ಲವ್ ಮಾಡೋ ಟೆಂಪ್ಟೇಷನ್. ಹಾಗಂತ ಗೇಟ್ ಕಟ್ಟಿರೋ ಆಲ್ಸೇಷನ್ ಆಗ್ಬಿಟ್ಟಿರ. ಸಾರಿ, ಹೋಗಿ ಫಾರ್ಮುಲಾ ಬಾಯ್ ಮಾಡೋ. ಪ್ರೀತಿ ಕುರುಡಲ್ಲ, ಪ್ರೇಮವೂ ಕುರುಡಲ್ಲ ಹಾಗೆಂದು ಹೇಳುತ್ತಿದ್ದ ನಾಯಕನು ತಾನು ತೊಟ್ಟಿದ್ದ ಕಪ್ಪು ಕನ್ನಡಕವನ್ನ ತೆಗೆದಾಗ ಕಾಮ ನಾಯಕಿಗೆ ಅವನೇ ಕುರುಡನೆಂದು ಗೊತ್ತಾಯಿತು. ಫುಲ್ ಸ್ಟಾಪ್. NML ಮಾಡಕ್ ಏನು ಕೆಲ್ಸ ಇಲ್ದೇ ಇರೋರು ಕಾಳೆಸ್ದು ಮನೆಯೆಲ್ಲ ಕಸ ಮಾಡಿದಾರೆ, ಬಂದ್ ಗುಡ್ಸು. ಯಾಕೆ ಮುಖಾನೇ ಗುಡ್ಸ್ಬಿಡ್ಲಾ? ಯಾರಪ್ಪ ಹೀಗ್ ಹಾಕಿರೋದು? ರಾಮ. ಮುರಾರಿ ಅವರೇ, ನನ್ನ ಕಾಲಿಂದ ಹೊಡಿತೀರಾ? ಕಾಳಿಂದ ಹೊಡಿತಾ ಇರ್ಲಿಲ್ಲ, ಕಾಳು ಹಾಕ್ತಾ ಇದ್ದೆ.
ಇನ್ನೊಂದ್ಸಲ ನನ್ ಕಾಲ್ ಹಾಕಿದ್ರೆ ಇದೇ ಪರ್ಕಿಂದ ನಿನ್ ಕಾಲ್ ಮುರಿದು ಬಿಡ್ತೀನಿ. ಹೋಗ್ರಿ ಗುಡಿಸ್ರಿ. ಅಕ್ಕನ್ ಫೋನ್ ಮಾಡಿ ಹೇಳ ಅದ್ ಗುಡ್ಸಿ. ಹಾ ಬಂದ್ಬಿಟ್ಟು ನನ್ನ ಕಾಲ್. ಲತಾ, ಯಾಕೋ ಇತ್ತೀಚೆಗೆ ಮನೆ ತುಂಬಾ ಧೂಳಾಗ್ತಿದೆ ಕಣೆ.